ಮಂಡ್ಯ ಜಿಲ್ಲೆಯ ಹಲವು ಕಡೆ ಸರ್ಕಾರಿ ಭೂಮಿ, ಸರ್ಕಾರಿ ಗೋಮಾಳದ ಮೇಲೆ ಭೂಕಳ್ಳರ ವಕ್ರ ದೃಷ್ಟಿ ಬಿದ್ದಿರುವಂಥದ್ದು ಕಂಡು ಬಂದಿತ್ತು. ಇದೀಗ ಅಂಥದ್ದೇ ಪ್ರಕರಣ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಸಣಬ ಗ್ರಾಮದಲ್ಲೂ ಕೂಡ ನಡೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಇಡೀ ಗ್ರಾಮದ ಜನರು ಇದೀಗ ಪ್ರತಿಭಟನೆಯನ್ನ ಕುಳಿತಿರುವಂಥದ್ದು. ಅಂದ್ರೆ ಏನು ಭೂಗಳ್ಳರು ಏನು ಸರ್ಕಾರಿ ಗೋಮಾಳವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನ ತೆರವುಗೊಳಿಸಬೇಕು ನಿಟ್ಟಿನಲ್ಲಿ ಪ್ರತಿಭಟನೆಗೆ ಕುಳಿತಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಒಂದು ಕಡೆ ಈಗಾಗಲೇ ಸಣಬ ಗ್ರಾಮಸ್ಥರು ಧರಣಿಗೆ ಕುಳಿತಿರುವಂಥದ್ದು. ಕಾರಣ ಅಂತಂದ್ರೆ ಏನು ಸಣಬ ಗ್ರಾಮದ 53ನೇ ಸರ್ವೆ ನಂಬರ್ನಲ್ಲಿರುವಂತಹ 52ಕ್ಕೂ ಹೆಚ್ಚು ಎಕರೆ ಜಮೀನು ಗೋಮಾಳ ಏನಿದೆ, ಆ ಒಂದು ಗೋಮಾಳವನ್ನ ಏನು ಕೆಲವು ಪ್ರಭಾವಿ ವ್ಯಕ್ತಿಗಳು ಒತ್ತುವರಿಯನ್ನ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಅಕ್ಕಪಕ್ಕ ಏನು ಜಮೀನುಗಳಿತ್ತು ಅದರ ಜೊತೆಗೆ 4-5 ಎಕರೆ 10 ಎಕರೆ ಈ ರೀತಿಯ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. 52 ಎಕರೆ ಗೋಮಾಳದಲ್ಲಿ ಸದ್ಯ ಇರುವಂಥದ್ದು ಕೇವಲ 16 ಎಕರೆ ಮಾತ್ರ ಇದೀಗ ಗೋಮಾಳವಾಗಿ ಉಳಿದಿದೆ. ಎಲ್ಲವನ್ನೂ ಕೂಡ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಆ ತೋಟಗಳು, ಮನೆಗಳು ಈ ಸೇರಿದಂತೆ ಒಂದಷ್ಟು ತೋಟಗಳನ್ನ ಇಲ್ಲಿ ಎಲ್ಲರೂ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಗೋಮಾಳವನ್ನೇ ತೋಟವಾಗಿ ನಿರ್ಮಿಸಿಕೊಂಡಿದ್ದಾರೆ. ಅದಕ್ಕೆ ತಂತಿ ಬೇಲಿಯನ್ನು ಕೂಡ ಹಾಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಹದ್ದುಬಸ್ತು ಮಾಡ್ಕೊಂಡಿರೋದ್ರಿಂದ ಇದೀಗ ಸಣಬ ಗ್ರಾಮಸ್ಥರು ಒಂದ್ ರೀತಿ ಕಂಗಾಲಾಗಿದ್ದಾರೆ. ಯಾಕೆಂದ್ರೆ ಇಲ್ಲಿ ಜಾನುವಾರುಗಳನ್ನ ಮೇಯಿಸಿಕೊಂಡು ವಾಪಸ್ ಅವರು ಹೋಗ್ತಾ ಇದ್ರು. ಆದ್ರೆ ಇದೀಗ ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ. ಜೊತೆಗೆ ಈ ಒಂದು ಗ್ರಾಮದಲ್ಲಿ ಬಹಳಷ್ಟು ಜನರಿಗೆ ನಿವೇಶನವೇ ಇಲ್ಲ. ಆದ್ರೆ ನಿವೇಶನವನ್ನು ಕೂಡ ಕೊಡೋದಕ್ಕೆ ಮುಂದಾಗದಂತಹ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಒತ್ತುವರಿ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳ ಪರವಾಗಿ ನಿಂತಿದ್ದಾರೆ ಎಂಬ ಪ್ರಶ್ನೆಗಳು ಕೂಡ ಮೂಡುವಂಥದ್ದು. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಒಳಗೊಂಡಂತೆ ಆ ಗ್ರಾಮದ ಜನರು ಇದೀಗ ಧರಣಿಯನ್ನು ಕುಳಿತಿರುವಂಥದ್ದು. ಕಳೆದ 1 ವಾರದಿಂದ ಇದೇ ಸ್ಥಳದಲ್ಲಿ, ಅಂದ್ರೆ ಸರ್ಕಾರಿ ಗೋಮಾಳ ಸ್ಥಳ ಏನಿದೆ ಅದೇ ಸ್ಥಳದಲ್ಲಿ ಧರಣಿ ಕುಳಿತಿದ್ದಾರೆ. ಮಕ್ಕಳು, ವಯಸ್ಕರರು ಎಲ್ಲರೂ ಕೂಡ ಇಲ್ಲಿ ಧರಣಿಯನ್ನು ಕುಳಿತಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾಡಳಿತ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನಿವೇಶನವೇ ಇಲ್ಲ, ಮನೆಯನ್ನ ಕಟ್ಕೊಳ್ಬೇಕು ಅನ್ನೋ ಒಂದು ಕನಸಿದೆ. ಆದ್ರೆ ಬಹಳಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಹೋರಾಟಕ್ಕೆ ಇಲ್ಲಿನ ಗ್ರಾಮ ಪಂಚಾಯತಿ ಆಗಿರ್ಬೋದು, ಏನು ಸ್ಥಳೀಯ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಯಾರೂ ಕೂಡ ಗಮನವನ್ನು ಹರಿಸ್ತಾ ಇಲ್ಲ. ಜನಪ್ರತಿನಿಧಿಗಳು ಎಲ್ಲ ಒಂದು ಕಡೆ ಮೌನ ವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇದೇ ರೀತಿ ಹೋದ್ರೆ ಕಂಗಾಲಾಗಿದ್ದೀವಿ. ನಮ್ಮ ಕುಟುಂಬವನ್ನ ನಿರ್ವಹಣೆ ಹೇಗೆ ಮಾಡೋದು, ಮನೆಯನ್ನು ಕಟ್ಕೊಳ್ಬೇಕಾಗಿರುವಂಥದ್ದು ಒಂದು ನಮ್ಮ ಹಕ್ಕು. ಆದ್ರೆ ಆ ಒಂದು ಭಾಗ್ಯವು ನಮಗಿಲ್ಲ ಎಂಬ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೇ ಸ್ಥಳದಲ್ಲಿ ಕಳೆದ 1 ವಾರದಿಂದ ಧರಣಿಯನ್ನು ಕುಳಿತು ಇಲ್ಲೇ ಊಟವನ್ನ ತಯಾರಿಸಿ ಊಟ ಮಾಡುವಂತ ಪರಿಸ್ಥಿತಿ ಇದೀಗ ಪ್ರತಿಭಟನಾಕಾರರು ಇರುವಂಥದ್ದು. ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಸಂಪೂರ್ಣವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನಮಗೆ ಒಂದು ನಿವೇಶನವನ್ನ ಕೊಡಿ, ನಾವು ಮನೆಯನ್ನ ಕಟ್ಕೊಳ್ತೀವಿ. ಏನು ಒತ್ತುವರಿ ಮಾಡ್ಕೊಂಡಿರುವಂತಹ ಪ್ರಭಾವಿಗಳಿಂದ ಆ ಜಮೀನನ್ನ ವಶಪಡಿಸಿಕೊಂಡು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡು ನಿವೇಶನ ರೈತರಿಗೆ ನಿವೇಶನವನ್ನ ಕೊಡಿ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನದೀಶ್, ನ್ಯೂಸ್ ಫಸ್ಟ್ ಸಣಬ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.